ಡಿಸೆಂಬರ್ 31ರ ಸಾರಿಗೆ ಮುಷ್ಕರಕ್ಕೆ ವಿರೋಧ ಕೇಳಿ ಬರ್ತಾ ಇದೆ. ಮುಷ್ಕರಕ್ಕೆ ಕರೆ ನೀಡಿದಂತ ಕಾರ್ಮಿಕ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ಇದೀಗ ಮುಷ್ಕರಕ್ಕೆ ಸಾರಿಗೆಯ 4 ನಿಗಮದ ಸಂಘಟನೆಗಳ ಒಕ್ಕೂಟ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಡಿಸೆಂಬರ್ 31ರಂದು ಎಂದಿನಂತೆ ಬಸ್ಗಳ ಸಂಚಾರ ಇರುತ್ತೆ. 31ನೇ ತಾರೀಕು ಅಲ್ಲಿ 4 ನಿಗಮದ ಸಂಘಟನೆಗಳ ಒಕ್ಕೂಟ ವಿರೋಧವನ್ನ ವ್ಯಕ್ತಪಡಿಸಿದೆ. ಹಾಗಾಗಿ ಡಿಸೆಂಬರ್ 31ನೇ ತಾರೀಕು ಎಂದಿನಂತೆ ಬಸ್ಗಳ ಸಂಚಾರ ಇರುತ್ತೆ. ಜಂಟಿ ಕ್ರಿಯಾ ಸಮಿತಿ ಕರೆದಿರುವಂತಹ ಮುಷ್ಕರಕ್ಕೆ ತಮ್ಮ ಬೆಂಬಲ ಇಲ್ಲ ಹೀಗಂತ ಕೆಎಸ್ಆರ್ಟಿಸಿ ನೌಕರರ ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ 31/12/2024 ಸಂಪೂರ್ಣವಾಗಿ ಬಸ್ಗಳು ಓಡುತ್ತೆ, ಕಾರ್ಯಾಚರಣೆ ಇರುತ್ತೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಇದರಲ್ಲಿ ಆತಂಕ ಆಗಲಿ ಗೊಂದಲಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. 31ನೇ ತಾರೀಕು 12/2024 ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇರುತ್ತೆ ಸರ್. 97% ಹೆಚ್ಚಿನ ನೌಕರರು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಈ ಒಂದು ಮುಷ್ಕರವನ್ನ ಬೆಂಬಲಿಸ್ತಾ ಇಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಯಲ್ಲ. ಬಸ್ಸುಗಳು ಯಥಾಸ್ಥಿತಿಯಲ್ಲಿ ಚಲಿಸ್ತವೆ. 2012, 2016 ಮತ್ತೆ 2020, 2021 ಈಗ ನೋಡ್ಕೊಂಡೇ ಬನ್ನಿ ನೀವು. ಎಲ್ಲ ಬಾರಿನೂ ಈ ಮುಷ್ಕರನ ಮಾಡೇ ನಾವು ಸರ್ಕಾರದಿಂದ ಅಷ್ಟಿಷ್ಟು ಪಡ್ಕೋಬೇಕು. ಆದರೆ ನಾವು ಸರ್ಕಾರದ ಬಳಿ ಕೇಳ್ತಾ ಇರೋದು 72 ನಿಗಮ ಮಂಡಳಿಗಳಲ್ಲಿ ಕೆಎಸ್ಆರ್ಟಿಸಿ, ಕೆಇಬಿ ಮತ್ತೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯಾಸಕ್ತರಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮುದ್ದೆ ಇರುತ್ತೆ, ಸೊಪ್ಪಿನ ಸಾಂಬಾರ್ ಇತ್ತು, ಅನ್ನ, ರಸಂ, ಮಜ್ಜಿಗೆ, ಸಂಡಿಗೆ ಹಾಗೆ ಬಾದುಷಾ ಇವೆಲ್ಲವನ್ನ ಕೂಡ ಬಾಣಿಸಿಕರು ಸಿದ್ಧಪಡಿಸಿದ್ದಾರೆ. ಸಾಹಿತ್ಯದಲ್ಲಿ ಆಸಕ್ತಿ ಇರೋರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಸಮ್ಮೇಳನದಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲವೂ ಅಚ್ಚುಕಟ್ಟಾಗಿ ನಡೀತಾ ಇದೆ, ನೆರವೇರ್ತಿದೆ. 3 ದಿನದ ಯಶಸ್ವಿ ನುಡಿ ಜಾತ್ರೆ ಯಶಸ್ವಿಯಾಗಿದೆ ಅಂತ ನಾನಾದರೂ ಭಾವಿಸ್ತಾ ಇದೊಂದು ಮಾದರಿಯಾಗಿ ರೂಪುಗೊಂಡಿರೋಂಥದ್ದು ನನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಿದಂಥ ಬಗೆಯಲ್ಲಿ. ಜೊತೆಗೆ ನೆನ್ನೆಯ ಮಳೆಯ ಇದರಿಂದಾಗಿ ಅಲ್ಲಲ್ಲಿ ರಾಡಿ ಮತ್ತು ಕುಳಿತುಕೊಳ್ಳಿಕ್ಕೆ ಆಸನಗಳ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಆದಂಥದ್ದು ಬಿಟ್ಟರೆ ಇನ್ನೆಲ್ಲವೂ ಸಾಂಪ್ರದಾಯಿಕವಾಗಿ ರುಚಿಕಟ್ಟತೆ ಮತ್ತು